ಇನ್ನು ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇರುವ ಹಿನ್ನೆಲೆಯಲ್ಲಿ ಸಿಎಂಗೆ ಈ ಜೈಲಿನ ರಾಜಾತಿಥ್ಯದ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಗೃಹ ಸಚಿವರು. ಸಿಎಂ ಜೊತೆ ಜೈಲಿನ ಲೋಪಗಳ ಬಗ್ಗೆ ಗೃಹ ಸಚಿವರು ಚರ್ಚೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಮನೆಯಲ್ಲೇ ನಡೀತು ಚರ್ಚೆ. ಎಚ್.ಕೆ. ಪಾಟೀಲ್, ಡಿಜಿಪಿ ಅಲೋಕ್ ಮೋಹನ್, ಮಾಜಿ ಕಾನೂನು ಸಚಿವ ಟಿ.ಬಿ. ಜಯಚಂದ್ರ ಕೂಡ ಈ ಸಭೆಯಲ್ಲಿ ಭಾಗಿ. ಎಲ್ಲ ಆರೋಪಿಗಳ ಜೊತೆಗೆ ದರ್ಶನ್ ಶಿಫ್ಟ್ ಬಗ್ಗೆ ನಾಯಕರು ಚರ್ಚೆ ಮಾಡಿದ್ದಾರೆ. ನಿನ್ನೆ ಹಲವು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ ಸರ್ಕಾರ. ಒಟ್ಟು 9 ಜೈಲಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ದರ್ಶನ್ ಶಿಫ್ಟ್ನ ಬಗ್ಗೆ, ಕಾನೂನಿನ ಬಗ್ಗೆ, ಕಾನೂನು ಏನು ಹೇಳುತ್ತೆ, ಪ್ರಕ್ರಿಯೆಗಳು ಹೇಗೆ ಸಾಗಬೇಕು, ಇದೆಲ್ಲದರ ಬಗ್ಗೆ ನಾಯಕರು ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಕೋರ್ಟ್ ಗಮನಕ್ಕೆ ತಂದು ಅಲ್ಲಾಗ್ತಾ ಇರುವ ಬೆಳವಣಿಗೆಯನ್ನ, ಆರೋಪಿಗಳನ್ನ ಶಿಫ್ಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ಲಾನಿಂಗ್ ನಡೆದಿದೆ. ಸಿಎಂ ಜೊತೆ ಜೈಲಿನಲ್ಲಾದಂತಹ ಲೋಪದೋಷಗಳು ಜೊತೆಗೆ ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಚರ್ಚೆಯಾಗಿದ್ದು, ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈ ಪ್ರಕರಣ ರೇಣುಕಾಸ್ವಾಮಿಯ ಕೊಲೆಯ ಪ್ರಕರಣ ಬಂದ ದಿನದಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ಅವರು ನಥಿಂಗ್ ಡೂಯಿಂಗ್, ಏನೇ ಬರಲಿ ಒಟ್ಟಾರೆಯಾಗಿ ಕಾನೂನು ಪ್ರಕಾರ ಪ್ರಕ್ರಿಯೆಗಳಾಗಲಿ ಅನ್ನುವ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆ ಕೊಡ್ತಾ ಇದ್ರು. ಆದರೆ ಈ ಮಧ್ಯೆ ಈಗ ತನಿಖೆ ಇದೆಲ್ಲವೂ ಆಗಿ ಜೈಲಿನಲ್ಲಿರುವಂತಹ ದರ್ಶನ್ಗೆ ಇಷ್ಟು ದೊಡ್ಡ ರಾಜಾತಿಥ್ಯ ಸಿಗ್ತಾ ಇದೆ ಅಂತ ಅನ್ನೋದು ಸರ್ಕಾರಕ್ಕೆ ಸಹಜವಾಗಿ ಮುಜುಗರ ತರುವಂತಹ ವಿಚಾರ. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಈ ಸಭೆ, ಈ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ? ಪ್ರತಿಮಾ, ಈಗ ಕೊಲೆ ಆರೋಪವನ್ನು ಹೊತ್ತು ಜೈಲು ಸೇರಿರುವಂತಹ ನಟ ದರ್ಶನ್ ಸೇರಿದಂತೆ ಇತರ ಆರೋಪಿಗಳಿಗೆ ಒಂದು ವಿಶೇಷವಾದಂತಹ ಆತಿಥ್ಯ ಸಿಗ್ತಿದೆ ಜೈಲಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಫೋಟೋ ವೈರಲ್ ಆಗಿತ್ತು. ಈ ಹಿಂದೆಯೇ ಜೈಲಿನ ಅಧಿಕಾರಿಗಳು ಹಲವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಕೋರ್ಟ್ಗೆ ಮನವಿಯನ್ನ ಕೂಡ ಸಲ್ಲಿಸಿರುವಂತಹ ವಿಚಾರವನ್ನ ನಾವಿಲ್ಲಿ ಗಮನಿಸಬಹುದು. ಇದರ ನಡುವೆ ಇತ್ತೀಚೆಗೆ ಬಿಡುಗಡೆಯಾದಂತಹ ಒಂದು ಫೋಟೋ ಏನಿದೆ, ಅಂದ್ರೆ ಅದರಲ್ಲಿ ವಿಶೇಷವಾದಂತಹ ಆತಿಥ್ಯ ದರ್ಶನ್ ಸೇರಿದಂತೆ ಹಲವರಿಗೆ ಸಿಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ವೈರಲ್ ಆಗಿತ್ತು. ಸರ್ಕಾರದ ಮೇಲೆ ಹಲವು ರೀತಿಯ ಒತ್ತಡ ಕೂಡ ಇದಾಗಿತ್ತು. ಇದು ಜೈಲಿನ ಲೋಪದೋಷಗಳನ್ನ ಎತ್ತಿ ಹಿಡಿಯುವಂತಹ ಒಂದು ಫೋಟೋ ಕೂಡ ಆಗಿತ್ತು. ಇದರ ಬೆನ್ನಲ್ಲೇ ಸಾರ್ವಜನಿಕರಿಂದ, ವಿಪಕ್ಷಗಳಿಂದ, ಮಾಧ್ಯಮಗಳಿಂದ ಅನೇಕ ಬಗೆಯ ಟೀಕೆಗಳು ವ್ಯಕ್ತ ಆಯಿತು. ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಮುಜುಗರ ಕೂಡ ಆಯಿತು. ಇದರ ಬೆನ್ನಲ್ಲೇ ಹಲವು ಅಧಿಕಾರಿಗಳನ್ನ ಅಮಾನತು ಮಾಡಲಾಯಿತು. ಅದರ ಜೊತೆಗೆ ಖುದ್ದು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಕೂಡ ನಿನ್ನೆ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿ ಅಲ್ಲಿನ ಲೋಪದೋಷಗಳು ಏನಿದೆ ಅನ್ನೋದನ್ನ ತಿಳ್ಕೊಂಡು ಬಂದ್ರು. ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮತ್ತೆ 2 ಹಿರಿಯ ಅಧಿಕಾರಿಗಳನ್ನ ಪರಮೇಶ್ವರ್ ಅವರು ಅಮಾನತು ಮಾಡಿದ್ರು. ಅದರ ಬೆನ್ನಲ್ಲೇ ಸಿಎಂ ಕೂಡ ಒಂದು ರಿಪೋರ್ಟ್ ಅನ್ನ ಕೇಳಿದ್ರು. ಅಂದ್ರೆ ಏನೆಲ್ಲ ನಡೀತಿದೆ, ಅಲ್ಲಿನ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಖುದ್ದಾಗಿ ತೆರಳಿ ಪರಿಶೀಲನೆ ಮಾಡಿ ಕೊಡುವಂತೆ ಗೃಹ ಸಚಿವರಿಗೆ ಕೇಳಿದ್ರು. ಹಾಗಾಗಿಯೇ ನಿನ್ನೆ ಪರಮೇಶ್ವರ್ ಅವರು ಅಲ್ಲಿಗೆ ತೆರಳಿದ್ರು. ಅಲ್ಲಿನ ವ್ಯವಸ್ಥೆಗಳನ್ನ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿದ್ರು. ಇಂದು ಸಿಎಂ ಮನೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಂದ್ರು. ಅವರ ಜೊತೆಯಲ್ಲಿ ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಬಂದ್ರು. ಮಾಜಿ ಕಾನೂನು ಸಚಿವರಾದಂತಹ ಟಿ.ಬಿ. ಜಯಚಂದ್ರ ಅವರು ಕೂಡ ಸಿಎಂ ಮನೆಗೆ ಬಂದಿದ್ರು. ಅಂದ್ರೆ ಕರೆಸ್ಕೊಳ್ಳಲಾಗಿತ್ತು ಎಲ್ಲರನ್ನ ಕೂಡ. ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ಳೋ ಬಗ್ಗೆ ಒಂದು ಸಭೆಯನ್ನ ಮಾಡಿದ್ರು. ಕೋರ್ಟಿನ ಗಮನಕ್ಕೆ ತಂದು ಹಲವು ಆರೋಪಿಗಳನ್ನ ಶಿಫ್ಟ್ ಮಾಡೋ ಬಗ್ಗೆ ಕೂಡ ಇವತ್ತು ಸಿಎಂ ಮನೆಯಲ್ಲಿ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.